ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ನಾವು ಮೆಗ್ನೀಷಿಯಂ ರಿಬ್ಬನ್ ದಹನ ಕ್ರಿಯೆ ಪ್ರಯೋಗವನ್ನು ಮಾಡಲಿದ್ದೇವೆ. ಈ ಪ್ರಯೋಗಕ್ಕಾಗಿ ಮೆಗ್ನೀಷಿಯಂ ರಿಬ್ಬನ್, ಸ್ಯಾಂಡ್ ಪೇಪರ್, ಟ್ಯಾಂಕ್, ಸ್ಪಿರಿಟ್ ಲ್ಯಾಂಪ್ ಮತ್ತು ವಾಚ್ ಗ್ಲಾಸ್ ಅನ್ನು ಬಳಸಲಾಗುತ್ತದೆ. ಮೊದಲು ಸುಮಾರು 3 ಸೆಂಟಿಮೀಟರ್ ಉದ್ದದ ಮೆಗ್ನೀಷಿಯಂ ರಿಬ್ಬನ್ ಅನ್ನು ತೆಗೆದುಕೊಳ್ಳಿ. ಇದರ ಮೇಲ್ಮೈಯನ್ನು ಗಮನಿಸಿ. ಈಗ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಸ್ಯಾಂಡ್ ಪೇಪರ್ನಿಂದ ನಿಧಾನವಾಗಿ ಉಜ್ಜಿ ಸ್ವಚ್ಛಗೊಳಿಸಿ. ಇದರಿಂದ ಅದರ ಮೇಲಿರುವ ಆಕ್ಸೈಡ್ ಪದರ ತೆಗೆದುಹೋಗುತ್ತದೆ. ಸ್ವಚ್ಛಗೊಳಿಸಿದ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಟಾಂಗ್ಸ್ ಸಹಾಯದಿಂದ ಗಟ್ಟಿಯಾಗಿ ಹೀದುಕೊಳ್ಳಿ. ಸ್ಪಿರಿಟ್ ಲ್ಯಾಂಪ್ ಅನ್ನು ಹಚ್ಚಿ. ಉತ್ಪತ್ತಿಯಾಗುವ ಬೂದಿಯನ್ನು ಸಂಗ್ರಹಿಸಲು ವಾಚ್ ಗ್ಲಾಸ್ ಅನ್ನು ಮೇಜಿನ ಮೇಲೆ ಇರಿಸಿ. ಈಗ ಟಾಂಗ್ಸ್ನಲ್ಲಿ ಹಿಡಿದಿರುವ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಜ್ವಾಲೆಯ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ. ಮೆಗ್ನೀಷಿಯಂ ರಿಬ್ಬನ್ ಅತ್ಯಂತ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯೊಂದಿಗೆ ಉರಿಯಲು ಪ್ರಾರಂಭಿಸುತ್ತದೆ. ಈ ಜ್ವಾಲೆಯನ್ನು ನೇರವಾಗಿ ನೋಡಬಾರದು, ಆದ್ದರಿಂದ ಅದನ್ನು ಕಣ್ಣುಗಳಿಂದ ಸಾಧ್ಯವಾದಷ್ಟು ದೂರದಲ್ಲಿ ಇರಿಸಿ. ಉರಿಯುವ ಕ್ರಿಯೆ ಪೂರ್ಣಗೊಂಡ ನಂತರ ಬಿಳಿ ಬಣ್ಣದ ಪುಡಿ ರೂಪುಗೊಳ್ಳುವುದನ್ನು ಗಮನಿಸಬಹುದು. ಈ ಪುಡಿಯು ಮೆಗ್ನೀಸಿಯಂ ಆಕ್ಸೈಡ್ ಆಗಿದೆ. ಈ ಪ್ರಯೋಗದಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯೊಂದಿಗೆ ಉರಿದು ಬಿಳಿ ಬಣ್ಣದ ಪುಡಿಯಾಗಿ ಪರಿವರ್ತನೆಯಾಯಿತು. ಈ ಬಿಳಿ ಪುಡಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ. ಇದು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಮೆಗ್ನೀಷಿಯಂ ಪ್ರತಿಕ್ರಿಯಿಸಿದ ಪರಿಣಾಮವಾಗಿ ಉಂಟಾಗುತ್ತದೆ.